ಮಲ್ಕೊಳ್ಳಿ. ನಿಂಗೇನ್ ಸ್ಪೆಷಲಿಯಾಗಿ ಹೇಳ್ಬೇಕಾ? ಕೇಳಿಸ್ಲಿಲ್ವಾ? ಬೆಳಗ್ಗೆ ಎದ್ದೇಳು ಎದ್ದೇಳು ಅಂದ್ರೆ ಅಜ್ಜಿ 5 ನಿಮಿಷ ಅಜ್ಜಿ 5 ನಿಮಿಷ ಅಂತೀಯಾ? ಅಜ್ಜಿ ಪಪ್ಪ ಅಲ್ಲಿ ಆಚೆ ಚಳಿ ನಡಕ್ತಿರ್ಬೇಕಾದ್ರೆ ನಾನ್ ಹೇಗಿಲ್ ನೆಮ್ಮದಿಯಾಗಿ ಮಲ್ಕೊಳ್ಳಿ? ಹೇಗೆ ಅಂದ್ರೆ ನಿಮ್ಮಪ್ಪ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಿದಾಗ ಅವನ್ ಹೆಂಗ್ ನೆಮ್ಮದಿಯಾಗಿ ಮಲಗಿದ್ನೋ ಆತರ ನೀನು ಮಲ್ಕೊ. ಅವತ್ತೇನೋ ಆ ಶ್ರೇಷ್ಠ ಆಂಟಿ ಮಾತ್ ಕೇಳ್ಕೊಂಡ್ ತಪ್ಪ ಮಾಡಿದ್ರು ಅಂತ ಪದೇ ಪದೇ ತಪ್ಪ ಮಾಡ್ತಾರಂತ ಯಾಕೆ ಅನ್ಕೊಂತೀರಾ? ಅವತ್ತು ಯಾರ್ ಮುಂದೆನೂ ಬಗ್ತಾ ಇರೋನವನು. ಅಷ್ಟೆಲ್ಲ ಸ್ವಾಭಿಮಾನ ಬಿಟ್ಟು ಮನೆ ಮುಂದೆ ಬಂದ್ ನಿಂತಿದ್ದಾನಂದ್ರೆ ನಿಮಗ್ ಸ್ವಲ್ಪನೂ ಕರುಣೆನೆ ಬರ್ತಾ ಇಲ್ವಾ ಪಿಂಕ್ಯಮ್ಮ? ಬರ್ತಾ ಇಲ್ಲ. ಆ ದುಷ್ಟನ್ ಮೇಲೆ ನನಗೆ ಯಾವತ್ತಿಗೂ ಕರುಣೆ ಬರಲ್ಲ. ಏನೇ ಆದ್ರೂ ಹೆತ್ತ ತಾಯಿಗೆ ಇಷ್ಟೊಂದು ಕಲ್ ಮನ್ಸು ಇರ್ಬಾರ್ದು. ಹೌದು, ನನ್ ಕಲ್ ಮನ್ಸೆ. ಈ ಮನ್ಸನ್ನ ಕಲ್ ಮಾಡ್ದೋನ್ ಯಾರು? ಅವನೇ ತಾನೆ. ನನ್ ಸೊಸೆಗೆ ಅವ್ನ್ ಕೊಟ್ಟಿರೋ ಕಾಟ 1 2 ಹೆಜ್ಜೆಗೂ ನೀ ಕೆಲ್ಸಕ್ ಬಾರ್ದೆ ದೊಳು ನೀ ಎಮ್ಮೆ, ನೀ ಕೆಲ್ಸಕ್ ಬಾರ್ದೆ ದೊಳು ನೀನ್ ಎಮ್ಮೆ ಅಂತ ಎಷ್ಟು ಅವಮಾನ ಮಾಡಿದಾನ ಅವನು. ಅದು ಸಾಲದು ಅಂತ ಇವಳು ಇರ್ಬೇಕಾದ್ರೇನೆ ನಿಮ್ ಮಗಳು ಸುಗಂಧ, ನಿಮ್ ಮಗಳು ಇರ್ಬೇಕಾದ್ರೇನೆ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿ ಮದ್ವೆ ಆಗ್ಬಿಟ್ಟ. ಅಷ್ಟು ಮಾಡಿದ್ರು ಸಮಾಧಾನ ಆಗ್ಲಿಲ್ಲ ಅವನಿಗೆ. ಕೊನೆಗೆ ಏನ್ ಮಾಡ್ದ? ಮಕ್ಕಳ ಮುಖ ನೋಡ್ಲಿಲ್ಲ, ತಂದೆ ತಾಯಿ ಮುಖ ನೋಡ್ಲಿಲ್ಲ, ಎಲ್ಲಾರನ್ನೂ ಮನೆಯಿಂದ ಆಚೆ ಹಾಕಿದ. ಮಾಡಿರೋದು 1 2 ಸುನಂದ. ಅಂದ್ರೆ ನಿಮ್ ಪ್ರಕಾರ ಏನು? ತಪ್ಪು ಮಾಡಿರೋ ಮನುಷ್ಯನಿಗೆ ಕ್ಷಮೆ ಅನ್ನೋದೇ ಇಲ್ವಾ? ಬದುಕೋ ಅರ್ಹತೆನೇ ಇಲ್ವಾ ಅವನಿಗೆ? ಇದೆ, ಆದ್ರೆ ಇವನ್ ಮಾಡಿರೋದು ಬರೀ ತಪ್ಪಲ್ವಲ್ಲ, ಅಪರಾಧ. ಕ್ಷಮೆ ಇದೆ, ಆದ್ರೆ ಅಪರಾಧಕ್ಕೆ ಶಿಕ್ಷೆನೆ ಸೂಕ್ತ. ಒಂದ್ಸಲ ಕ್ಷಮಿಸಿದ್ರೆ ಗಂಡ ಹೆಂಡತಿ ಒಂದಾಗಿರೋರ ಒಂದ್ ಒಳ್ಳೆ ಸಂಸಾರ. ಕಷ್ಟಕ್ಕಾಗ್ಲಿಲ್ಲ ಸುಖಕ್ಕಾಗ್ಲಿಲ್ಲ ಒಂದಿನ ಆದ್ರೂ ಪ್ರೀತಿಯಿಂದ ಊಟ ಮಾಡ್ದ್ಯಾ ಬಿಟ್ಟಿಯಾ ಅಂತ ಕೇಳಲಿಲ್ಲ. ಅಂತ ಗಂಡನ್ ಜೊತೆ ಬದುಕೋ ಬದ್ಲು ನನ್ ಸೊಸೆಗೆ ಗಂಡ ಬಿಟ್ಟೋಳು ಅಂತ ಹೇಳಿದ್ರು ಪರವಾಗಿಲ್ಲ ನನಗೆ. ಪ್ಲೀಸ್ ಮುಚ್ಚೆ ಬಾಯ್ನ, ಪ್ಲೀಸ್ ಹೋಗು ಬಿದ್ಗು ಅಂತ ಹೇಳಿಲ್ಲ ನಿನಗೆ? ಅಜ್ಜಿ ಹೇಳ್ತಾ ಕರೆಕ್ಟ್ ಆಗ ಇದೆ. ನಾವ್ ಪಪ್ಪನ್ನ ಕ್ಷಮಿಸ್ಬಾರ್ದು, ಅವ್ರು ತುಂಬಾ ಕೆಟ್ಟವ್ರು, ಅಮ್ಮ ತುಂಬಾ ಜಾಗ ಕೊಟ್ಟಿದ್ದಾರೆ. ಬಾಯ್ ಮುಚ್ಕೊಂಡಿರೋ, ಇಲ್ಲಾಂದ್ರೆ ಬಾಯ್ ಮೇಲೆ ಬರ ಹಾಕ್ತೀನಿ ಈಗ. ಯಾಕೆ ಬಾಯಿಗೆ ಬರೆ ಹಾಕ್ತೀರಾ ಅವನಿಗೆ? ಮತ್ತಿನ್ನೇನು, ಮೊದ್ಲೇ ಹತ್ಕೊಂಡು ಉರಿತಾ ಇದೆ, ಬೆಂಕಿಗೆ ತುಪ್ಪ ಸುರಿತಾ ಇದ್ದಾನಲ್ಲ ಅವನು. ಅಂದ್ರೆ ಎದೆಗೂ ಬೆಂಕಿ ಇಟ್ಟೋನ್ ಯಾರು? ಆ ತಾಂಡವೆ. ಅದಕ್ಕೆ ಬೆಂಕಿ ಸುರಿದಿದ್ಯಾರೋ? ಅದು ತಾಂಡವೇನೆ. ಏನ್ ಮಾಡ್ತಿದ್ದಾಳೋ ಅದು ಸರಿಯಾಗೇ ಇದೆ. ಕ್ರೂರ ಪ್ರಾಣಿಗೆ ಕರುಣೆ ತೋರ್ಸೋದು ಒಂದೇ, ಮೊಸಳೆ ಕಣ್ಣೀರ್ಗೆ ಕರಗಿ ಬಲಿಯಾಗೋದು ಒಂದೇ. ಅಜ್ಜಿ ಪ್ಲೀಸ್ ಅಜ್ಜಿ. ಏನ್ ಅಜ್ಜಿ? ಇಷ್ಟೊತ್ತು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ ಪಿತ್ತ ಏನಾದ್ರು ನೆತ್ತಿಗೆ ಏರ್ಸಿದ್ರೆ 4 ಬಾರ್ತಿ ಹೇಳ್ಬೇಕಾಗತ್ತೆ ನಿನಗೆ. ಹೋಗೆ ನೀನು ಮಲ್ಕೋ ಹೋಗ್ಬೇಕಾಗಿದೆ. ನಿಮಗ್ ತೊಂದ್ರೆ ಆಗ್ತಿದ್ಯಾ? ನಿಮಗ್ ತೊಂದ್ರೆ ಆಗ್ತಿದ್ರೆ ಹೇಳಿ, ನಾಳೆನೆ ನಾವು ಹೊರಟೋಗ್ತೀವಿ. ನಿಮಗೆ ತುಂಬಾ ತೊಂದ್ರೆ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೋ ಆತರ ಎಲ್ಲ ಯೋಚನೆ ಆಗ್ತಿದ್ರೆ ಹೇಳಿ, ಈ ಕ್ಷಣನೇ ಬೇಕಾದ್ರೆ ಹೊರಟೋಗ್ತೀವಿ. ನನ್ ಪಪ್ಪ ನನ್ ಮಾತಿಗೆ ಬೆಲೆ ಕೊಟ್ಟು ಎಷ್ಟ್ ಕಷ್ಟ ಆದ್ರೂ ಸಹಿಸ್ಕೊತಿದ್ದಾರೆ. ಐ ಆಮ್ ರಿಯಲಿ ಸಾರಿ ಪಪ್ಪ. ನಂಗೆ ನಿಮ್ಮನ್ನ ಈ ತರ ನೋಡಕ್ ತುಂಬಾ ಕಷ್ಟ ಆಗ್ತಿದೆ, ಬಟ್ ಐ ಆಮ್ ಹೆಲ್ಪ್ಲೆಸ್. ಏನೇ ಆದ್ರೂ ಸರಿ, ನಾನ್ ಪಪ್ಪನ್ ಜೊತೆ ನಿಲ್ಬೇಕು. ಪಪ್ಪಂಗ್ ನಾನೇ ಸಪೋರ್ಟ್ ಸಿಸ್ಟಮ್ ಆಗಿರ್ಬೇಕು. ಹೇಳುವಾದಿ ಯಾರದು? ಅದು ಬೇರೆ ಯಾರು ಅಲ್ಲ ಅತ್ತೆ, ಅವಳು ಈಗಷ್ಟೇ ಬಂದಿದೀಯಾ, ಹೋಗಿ ರೆಸ್ಟ್ ಮಾಡು, ಆಮೇಲೆ ಕೂತ್ಕೊಂಡು ಮಾತಾಡಿದ್ರಾಯ್ತು. ಅಣ್ಣ ಅಣ್ಣ ಅವನು ನಾನು ಹೇಳದ್ನಲ್ಲ, ಆಮೇಲೆ ಕೂತ್ಕೊಂಡು ಮಾತಾಡ್ಬೋದಲ್ಲ, ಏನಿಷ್ಟ ಅವಸರ? ಹೋಗು. ಅವನು 108 ಸಮಸ್ಯೆಗಳಂತ ಅಲ್ಲೇ ನಿಂತ್ಕೊಂಡು ಹೊರಟಿದ್ದ. ಅವನು ಸ್ವಲ್ಪ ಸುಧಾರಿಸ್ಕೊಳಕ್ ಬಿಡಿ, ಒಂದೇ ಸಲ ಮುಗಿ ಬಿಡ್ಬೇಕು ಆಯ್ತಾ? ನೀನ್ ಹೋಗು. ಅಂದ್ರೆ ಹುಡುಗಿ ಯಾರು ಅಂತ ನಿಮಗ್ ಗೊತ್ತಾ? ನಿಮ್ಗಿಷ್ಟು ಅರ್ಥ ಆಗುತ್ತಾ ಇಲ್ವಾ? ಅಣ್ಣ ನೀನ್ ಮುಚ್ಚಿಟ್ಟಷ್ಟು ನಮ್ ಕುತೂಹಲ ಜಾಸ್ತಿ ಆಗ್ತಿದೆ. ಹಾ, ಕುತೂಹಲ ಒಳ್ಳೇದೇ, ಆದ್ರೆ ಕೆಟ್ಟ ಕುತೂಹಲ ಅಲ್ಲ. ಹೋಗಿ ನಿಮ್ ಕೆಲ್ಸ ನೋಡಿ. ಬರಕ್ ಹೋದೆ, ಒಳಗಡೆ ಹೋಗು. ಪಪ್ಪ ನೀವ್ ಚಳಿಲ್ ನಡಕ್ತಿರೋದ್ ನನ್ ಕೈಲಿ ನೋಡಕ್ ಆಗ್ಲಿಲ್ಲ ಪಪ್ಪ, ಅದಕ್ಕೆ ಬೆಡ್ಶೀಟ್ ತಗೊಂಡ್ ಬಂದೆ. ಬೇಡ ಪುಟ್ಟ ಇದೆಲ್ಲ. ಪಪ್ಪ ಯಾಕ್ ಪಪ್ಪ? ನಿಮ್ಮಮ್ಮ ನನ್ನ ಕ್ಷಮಿಸೋ ತನಕ ಯಾವ್ದು ಬೇಡ, ಏನು ಬೇಡ ನನ್ಗೆ. ನೀವ್ ಪ್ಲೀಸ್ ಒಳಗಡೆ ಬನ್ನಿ ಪಪ್ಪ, ಅಮ್ಮ ನಿಜವಾಗ್ಲೂ ಕ್ಷಮಿಸ್ತಾಳೆ. ನೀವ್ ಈ ತರ ಚಳಿಲ್ ಹೊರಗಡೆ ನಡ್ಕೊಂಡ್ ಕೂತಿದ್ರೆ ಹೇಗೆ ಹೇಳಿ? ನೀವ್ ಇದ್ ಯಾರ್ದೋ ಮನೆ ಅಂತ ಫೀಲ್ ಮಾಡ್ಬೇಡಿ ಪಪ್ಪ, ಇದು ಸುನಂದ ಅಜ್ಜಿ ಮನೆ. ಪಪ್ಪ ಸುನಂದ ಅಜ್ಜಿ ನಿಮ್ ಪರನೇ ಇದಾರೆ ಪಪ್ಪ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಿರೋದು. ಒಳಗ್ ಬನ್ನಿ ಪಪ್ಪ. ಬೇಡ ಪುಟ್ಟ, ನನಗ್ ಯಾರ ಸಪೋರ್ಟು ಬೇಡ. ನನಗ್ ಬೇಕಾಗಿರೋದು ಒಂದೇ, ಭಾಗ್ಯನ್ ಕ್ಷಮೆ. ಅವಳು ನನ್ನ ಕ್ಷಮಿಸಿ ಒಳಗ್ ಬಾ ಅಂತ ಕರೆದ್ರೆ ಮಾತ್ರ ನಾನು ಒಳಗಡೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ. ಪಪ್ಪ ಎಷ್ಟೊತ್ತು ಅಂತ ಇಲ್ಲೇ ಕೂರ್ತೀರಾ? ಅಮ್ಮ ನನ್ನ ಕ್ಷಮಿಸೋವರೆಗೂ. ಇವತ್ತಾದ್ರೂ ಆಗ್ಬೋದು, ನಾಳೆನಾದ್ರೂ ಆಗ್ಬೋದು, ಅಥವಾ ಇನ್ಯಾವತ್ತಾದ್ರೂ ಆಗ್ಬೋದು. ನಾನ್ ವೇಟ್ ಮಾಡ್ತೀನಿ, ಬಟ್ ಅವ್ಳ ಪರ್ಮಿಷನ್ ಇಲ್ಲದೆ ನಾನು ಒಳಗಡೆ ಬರಲ್ಲ. ಪಪ್ಪ ಒಳಗಡೆನೆ ಅಷ್ಟೊಂದ್ ಚಳಿ ಇದೆ, ಇನ್ ಎಲ್ಲಿ ಕೇಳ್ಬೇಕಾ? ಇನ್ನೂ ಜಾಸ್ತಿ ಇರುತ್ತೆ. ನೀವ್ ಇಲ್ಲಿದ್ರೆ ನಿಮ್ಮ ಆರೋಗ್ಯನ ಪಪ್ಪ ಹಾಳಾಗೋದು. ನಿನ್ ಮನ್ಸಿನ ಆರೋಗ್ಯ ಕೆಡ್ಸಿರೋ ಅಯೋಗ್ಯ ಪುಟ್ಟ ನಾನು.
ನನಗ್ ಶಿಕ್ಷೆ ಆಗ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ಬೇಕು. ಪಪ್ಪ ನೀವ್ ಎಷ್ಟೆಲ್ಲಾ ಬದ್ಲಾಗಿದ್ರು ಯಾಕ್ ನಿಮ್ನ ಯಾರು ನಂಬ್ತಿಲ್ಲ? ನಾನ್ ಮಾಡಿರೋ ತಪ್ಪಂತದಮ್ಮ. ದೇವ್ರಂತ ಇರೋ ನಿಮ್ಮ ಅಮ್ಮನ್ನ ನೋಯಿಸಿದೀನಿ. ಲೈಫ್ ಲಾಂಗ್ ಮರೆಯೋ ಆಗದೆ ಇರೋಂತ ಗಾಯಗಳು ಕೊಟ್ಟಿದ್ದೀನಿ. ಇಟ್ಟಿದ್ ನಂಬಿಕೆಗಳನ್ನೆಲ್ಲ ಒಡೆದಾಕಿದ್ದೀನಿ. ರಾಕ್ಷಸನ್ ತರ ಬಿಹೇವ್ ಮಾಡಿದೀನಿ. ನಾನ್ ಏನ್ ಅನುಭವಿಸ್ತೀನಲ್ಲ, ನಾನ್ ಮಾಡಿರೋ ಪಾಪಕ್ಕೆ ನಾ ಮಾಡ್ಕೊತಿರೋ ಪ್ರಾಯಶ್ಚಿತ. ಇಲ್ಲೇ ಕುತ್ಕೋತೀನಿ, ನಿಮ್ ಜೊತೆನೆ ಕೂರ್ತೀನಿ. ಹಠ ಮಾಡ್ಬೇಡ ಪುಟ್ಟ. ನಾಳೆ ಬೆಳಗ್ಗೆ ಕಾಲೇಜ್ ಹೋಗ್ಬೇಕು ತಾನೆ. ಏನಾದ್ರೂ ಹೆಲ್ತ್ ಅಪ್ಸೆಟ್ ಆದ್ರೆ ನನ್ನ ಈ ಸ್ಥಿತಿಲ್ ಬಿಟ್ಟೋದ್ರೆ ನಾನ್ ಹೇಗ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ ಹೇಳಿ? ನಿದ್ದೆನಾದ್ರೂ ಬರುತ್ತಾ ಪಪ್ಪ? ಪಾಪಂಗ್ ಏನಾಗಲ್ಲ ಪುಟ್ಟ. ನಿನಗೋಸ್ಕರ ನಿನ್ ಪಾಪ ಎಲ್ಲಾ ತಡ್ಕೋತಾರೆ. ಹೋಗ್ ಒಳಗಡೆ ಹೋಗ್. ಇಲ್ಲ ಪಪ್ಪ, ನಾನ್ ಹೋಗಲ್ಲ. ತಾನೇ ನಿನಗ್ ನಿನ್ ಪಪ್ಪನ್ ಮೇಲೆ ಪ್ರೀತಿ ಇದೆ ತಾನೆ? ಹೌದು ಪಪ್ಪ, ತುಂಬಾ ಇದೆ. ಹೌದಾ? ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ನೀನು ಇವಾಗ ಒಳಗಡೆ ಹೋಗ್ತೀಯ. ಅಪ್ಪ ನಾನು ಇಲ್ಲಿ ಬಂದಿರೋದು ನಿಮ್ಮ ಅಮ್ಮನ್ ಕ್ಷಮೆಗೋಸ್ಕರ. ಅವಳು ನೋವು ಕೊಡೋದಕ್ಕಲ್ಲ. ಇಷ್ಟೊತ್ತಲ್ಲಿ ನೀನು ಅವಳನ್ನ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವಳಿಗೆ ಬೇಜಾರಾಗತ್ತೆ, ತುಂಬಾ ನೋವಾಗತ್ತೆ. ಹೋಗ್ಬಿಟ್ಟ ಕರ್ಸ್ಕೊಳಕ್ಕೋಸ್ಕರ ಭಾಗ್ಯನ ಹತ್ರ ಸುಳ್ಳು ಹೇಳಿಸ್ಬಿಟ್ಟೆ. ಈಗ ಆದಿಗೆ ಭಾಗ್ಯನ ಮನಸ್ಸಿನಲ್ಲಿ ನೀನಿಲ್ಲ ಅಂತ ಯಾಕೆ ಅರ್ಥ ಮಾಡಿಸ್ಲಿ? ಆಗ್ಲೇ ಅವನು ಪ್ರೀತಿ ವಿಷಯದಲ್ಲಿ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾನೆ. ಪ್ರೀತಿ ಸಿಕ್ಕಿಲ್ಲ ಅಂತ ಕುಗ್ಗ್ ಹೋಗ್ಬಿಟ್ಟಿದ್ದಾನೆ. ಹೋಗಿದ್ದ. ಈಗ ಮತ್ತೆ ಆ ರೀತಿನೇ ಆಗ್ಬಿಟ್ರೆ ಏನಪ್ಪ ಮಾಡ್ಲಿ? ಒಂದಾಗ್ನ ಮಧ್ಯ ಪಾಪ ಭಾಗ್ಯನ ಸಿಕ್ಕಾಕ್ಸ್ಬಿಟ್ಟಲ್ಲ. ಅಣ್ಣ, ನೀ ನನ್ಗೇನು ಹೇಳಿಲ್ಲ ಅಂದ್ರೆ ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತು. ನಮ್ಮ ಗೊತ್ತು. ಆದಿ ಇಷ್ಟಪಡ್ತಿರೋ ಹುಡುಗಿ ಭಾಗ್ಯ ಅಂತ ಗೊತ್ತು. ಅಲ್ಲಿ ನೀನ್ ಅವ್ನು ಸಪೋರ್ಟ್ ಮಾಡಿದ್ಯಲ್ಲ, ನಿಂಗೆ ಸರಿ ಕಾಣಿಸ್ತಿದ್ಯಾ? ಹಾಗಲ್ಲಮ್ಮ, ಪರಿಸ್ಥಿತಿ. ಏನಣ್ಣ ಪರಿಸ್ಥಿತಿ? ಇದಕ್ಕೆ ಮಿಡಲ್ ಕ್ಲಾಸ್ ಜನ ಅಂದ್ರೆ ನಾನ್ ಹೇಟ್ ಮಾಡೋದು. ಬಲೆ ಬೀಸಿ ತಂಗಿ ಮನೆ ಸುತ್ತ ಆದ್ವಿ. ಈಗ ಅಕ್ಕನು ಅದೇ ತರ ಆಗೋದಕ್ ನೋಡ್ತಿದ್ದಾಳೆ. ವಿಷಯ ಬಿಡೋಣ, ಅವಳ್ದು ಬೇರೆ ತರ. ಅದೇ ಭಾಗ್ಯ, ಅವ್ರಿಗೆ ಮದ್ವೆ ಆಗಿ ಇಬ್ರು ಮಕ್ಳಿದ್ದಾರೆ. ಆದಿನೇ ಬೇಕಿತ್ತು ಅವಳಿಗೆ. ಅಕ್ಷಿ, ಸ್ವಲ್ಪ ತಾಳ್ಮೆ ಇರ್ಲಿ. ಏನ್ ತಾಳ್ಮೆ ಅಣ್ಣ? ಇಲ್ಲಿ ನಮ್ಮ ಮನೆ ಮುಳುಗ್ ಹೋಗ್ತಿದೆ ಅನ್ಕೊಂಡಿದ್ದಾಳೆ ಅವಳು. ಆ ಭಾಗ್ಯನ್ಗೆ ಏನ್ ಯೋಗ್ಯತೆ ಇದೆ ಅಂತ ನಮ್ಮ ಆದಿನ ಮದ್ವೆ ಆಗೋದಕ್ ಹೊರಟಿದ್ದಾಳೆ. ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ಅವ್ಳಿಗೆ? ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಮೀನಾಕ್ಷಿ. ಎಲ್ಲ ಗೊತ್ತಣ್ಣ, ಎಲ್ಲ ಗೊತ್ತಿದೆ. ನಾನ್ ಬೈತಿರೋದು. ಇಬ್ರು ಮಕ್ಳಿದ್ರು ಆದಿನ ಮದ್ವೆ ಆಗೋದಕ್ಕೆ ಹೇಗ್ ಒಪ್ಕೊಂಡ್ಲು ಅವಳು? ಹಾಗೆ ನೀನು ಆದಿ ಹತ್ರ ಹೋಗಿ ನಿನ್ನನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳು ಅಂತ ಕೇಳ್ಕೊಂಡಿದ್ದೆ ನಾನಮ್ಮ. ಅಜ್ಜಿ ಹೇಳಿದ್ರು ತಾನೆ, ಮತ್ಯಾಕ್ ನೀನ್ ಅಲ್ಲಿ ಹೋಗಿದ್ದೆ? ತನ್ಮಯ್, ಅವ್ರು ನನ್ ಪಪ್ಪ ಕಣೋ. ಅವ್ರ ಚಳಿಲಿ ಅಷ್ಟೆಲ್ಲ ನಡ್ಬೇಕಾರೆ ನಾನ್ ಹೇಗ್ ಸುಮ್ನೆ ಇರ್ಲಿ ಹೇಳು? ಅದೇ ನಿನ್ ಪಪ್ಪನಿಂದ ಅಮ್ಮ ಎಷ್ಟು ಒದ್ದಾಡಿದಾರೆ ಅಂತ ನಿಂಗ್ ನಾಪ್ಕ ಇಲ್ವಾ? ಎಲ್ಲ ಕರುಣೆನೇ ಇಲ್ಲ. ಅವ್ರು ಎಷ್ಟೊಂದ್ ಬದ್ಲಾಗಿದಾರೆ ಅಂತ ಹೇಳಿದ್ರು ನೀವ್ ಯಾರು ನಂಬ್ತಾನೆ ಇಲ್ಲ. ಬದ್ಲಾಗಿದ್ರು ಕೂಡ ನಮಗ್ ಬೇಡ ಅಷ್ಟೇ. ಗೊತ್ತಾ, ನೀನ್ ಅಜ್ಜಿ ಮಾತೇ ಕೇಳೋದು, ಅವ್ರ ತರಾನೇ ಆಡ್ತೀಯ. ಇಬ್ರು ಹೀಗೆ ಜಗಳ ಆಡ್ತಿದ್ರೆ ಅಜ್ಜಿ ಬಂದು ಮತ್ತೆ ಬೈತಾರಷ್ಟೇ. ಮಲ್ಕೊಳ್ಳಿ. ನಿಮ್ಮಮ್ಮ ನನ್ನ ಕ್ಷಮಿಸೋವರೆಗೂ ನನ್ಗಿದೇನು ಬೇಡ ಅಂತ ಹೇಳಿದ್ರಮ್ಮ. ಮಾಡಿದೀನಿ. ಅವ್ಳಿಗೆ ಏನೋ ಶಿಕ್ಷೆ ಕೊಟ್ರು ಅನ್ಭವಿಸ್ತೀನಿ ಅಂತ ಹೇಳಿದ್ರು. ದಾರಿಲಿ ಹೋಗೋರು ಹಸಿಳ್ಕೊಂಡ್ ಹೋದ್ರೆ ಎಷ್ಟ್ ಕರುಣೆ ತೋರಿಸ್ತೀಯ. ಪಪ್ಪಂಗ್ ಮಾತ್ರ ಯಾಕಮ್ಮ ಈ ಶಿಕ್ಷೆ? ನಾನ್ ಯಾರ್ ಬಂಗಾರಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ? ಅಮ್ಮ, ಇವಾಗ ಅವ್ರಿಗೆ ಆಗ್ತಿರೋ ಶಿಕ್ಷೆ ಅಂದ್ರೆ ಇನ್ನೇನು? ಅದು ಅವ್ರು ಮಾಡ್ತಿರೋ ಹಠಕ್ಕೆ ಸಿಕ್ತಿರೋ ಫಲ. ನಾನ್ ಕೊಡ್ತಿರೋ ಶಿಕ್ಷೆ ಅಲ್ಲ. ಹಠ ಮಾಡ್ತಿರೋದ್ ಯಾರಿಗೋಸ್ಕರ ಅಮ್ಮ? ಗೋಸ್ಕರ ತಾನೆ, ನಿನ್ ಕ್ಷಮೆಗೋಸ್ಕರ ತಾನೆ. ಸಿಗೋದಕ್ಕೆ ಬೇಡ ಅಂತ ದೂರ ನಮ್ಮನ್ನ ಏನ್ ಅನ್ಕೊಂಡಿದಾರೆ ಅವರು? ತನ್ನ ವಾಪಸ್ ಹೋಗಲ್ಲ ಕಣೋ. ಅವ್ರಿವಾಗ ಶ್ರೇಷ್ಠ ಆಂಟಿನ್ ಬಿಟ್ಟು ಬಂದಿದ್ದಾರೆ. ಯಾರು ಹೇಳಿದಾರೆ ಬಿಟ್ ಬರಕ್ಕೆ? ನಾವ್ ಬೇಡ ಅಂದಿದ್ದಾನೆ ಅವ್ರಿಗೆ. ಅಮ್ಮ, ನಿಜ ಹೇಳಮ್ಮ, ನಿನಗ್ ಪಪ್ಪನ ಮೇಲೆ ಪ್ರೀತಿನೇ ಇಲ್ವಾ? ಇಲ್ಲಮ್ಮ, ನಿಂಗೆ ಎಷ್ಟು ಟಾರ್ಚರ್ ಮಾಡಿಲ್ಲ ಅವರು. ಆಮೇಲೆ ಪ್ರೀತಿ ಇರಕ್ ಸಾಧ್ಯನೇ ಇಲ್ಲ ಬಿಡು. ಅಮ್ಮ, ನಾನ್ ಎಷ್ಟ್ ಸಲ ತಪ್ಪು ಮಾಡಿದೀನಿ, ನೀನ್ ಎಲ್ಲಾ ಸಲನೂ ಕ್ಷಮಿಸಿದ್ಯಾ. ಪ್ಲೀಸ್ ಅಮ್ಮ, ಪಪ್ಪನ ಕ್ಷಮಿಸೋದಲ್ವಾ? ಅಕ್ಕ, ನೀನ್ ಸುಮ್ನೆ ಇರು. ಅಮ್ಮ ಸರಿಯಾಗಿ ಮಾಡಿದಾಳೆ. ನೀನ್ ಏನೇನೋ ಹೇಳ್ಬಿಟ್ಟು ಅಮ್ಮ ಬ್ರೈನ್ ವಾಶ್ ಮಾಡಬೇಡ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ನಿನ್ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ ಬಂಗಾರಿ. ಸಾರಿ ಪಪ್ಪ, ಇವ್ರು ಯಾರಿಗೂ ಕರುಣೆನೇ ಇಲ್ಲ.